ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆ್ಯರಿ ಎಂಬ್ರಾಯ್ಡ್ರಿ. ನಾನಿವತ್ತು ನಿಮಗೆ ಆ್ಯರಿ ವರ್ಕ್ಗೆ ಬೇಸಿಕ್ ಕ್ಲಾಸ್ಗೆ ಬೇಕಾದಂಥ ಮೆಟೀರಿಯಲ್ಸ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆ್ಯರಿ ವರ್ಕ್ಗೆ ಮೇಯ್ನಾಗಿ ಬೇಕಾಗಿರೋದು ಇದು 18 ಇಂಚ್ ಆ್ಯರಿ ಸ್ಟ್ಯಾಂಡ್. 18 ಇಂಚ್ದು ಆ್ಯರಿ ಸ್ಟ್ಯಾಂಡ್ ಮೇಯ್ನಾಗಿ ವರ್ಕ್ಗೆ ಬೇಕಾಗಿರುವಂಥದ್ದು. ಹಾಗೆ ಈ 18 ಇಂಚ್ ಸ್ಟ್ಯಾಂಡು, ಇದು ರಿಂಗ್. ಇದನ್ನು ನಾನು ತೆಗೆದುಬಿಟ್ಟು ಹೇಗೆ ಜೋಡಿಸ್ಕೊಳ್ಳೋದು, ಬಟ್ಟೆ ಹೆಂಗೆ ಹಾಕೊಳ್ಳೋದು ಅನ್ನೋದು ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ. ಫಸ್ಟ್ ಬೇಸಿಕ್ ಕ್ಲಾಸಿಗೆ ಏನೇನು ಮೆಟೀರಿಯಲ್ಸ್ ಬೇಕಂತ ನಾನಿವತ್ತು ನಿಮಗೆ ತೋರಿಸ್ತೀನಿ. ಇವಾಗ ನೀಡಲ್ಸ್ ಬಗ್ಗೆ ಹೇಳ್ತಿದ್ದೀನಿ. ನಾನು ಕಲಿಬೇಕಾದ್ರಿಂದನೂ ಯೂಸ್ ಮಾಡ್ತಿರೋ ಅಂಥದ್ದು ಇದು 23 ನಂಬರ್ದು 23.45, ಹಾಗೆ 14.5. ಇದು ಕೂಡ ಜರಿ ಥ್ರೆಡ್ ಹಾಕೋಕ್ಕೆ ನಾನು ಎಲ್ಲ ಪ್ರತಿಯೊಂದಕ್ಕೂ ನಾನು ಇದನ್ನೇ ಯೂಸ್ ಮಾಡೋದು. ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು, ಪ್ರತಿಯೊಂದಕ್ಕೂ ನಾನು ಬೀಡ್ಸ್ ಒಂದು ಬಿಟ್ಟು ಉಳಿದಿದ್ದಕ್ಕೆಲ್ಲದಕ್ಕೂ ನಾನು ಇದನ್ನೇ ಯೂಸ್ ಮಾಡೋದು. ಇದು ಫುಲ್ ಪರ್ಫೆಕ್ಟ್ ಆದಮೇಲೆ ನಾನು ಯೂಸ್ ಮಾಡ್ತಿದ್ದು. ಇದು 14 ನಂಬರ್ದು ಏನಿದೆಯಲ್ಲ, ಇದು ಸ್ಟಾರ್ಟಿಂಗು ಸಿಲ್ಕ್ ಥ್ರೆಡ್ಡು, ಜರಿ ಥ್ರೆಡ್ಡು, ಚೈನ್ ಸ್ಟಿಚ್ಚು ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಜರ್ದೋಸಿ ಹಾಗೂ ಬೀಡ್ ವರ್ಕಿಗೆ 23 ನಂಬರ್ನ ಕಲಿಬೇಕಾದ್ರೆ ಯೂಸ್ ಮಾಡ್ತೀವಿ. ಆಮೇಲೆ ನಾನು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡಿರೋದು. ವುಡ್ದು ಕೂಡ ಯೂಸ್ ಮಾಡ್ತಾರೆ. ನನಗದು ಸೂಟಬಲ್ ಆಗಿಲ್ಲ. ನಾನು ಅದಕ್ಕೋಸ್ಕರ ನಾನು ಐರನ್ ನೀಡಲ್ನೇ, ನಾನು ಸ್ಟಾರ್ಟಿಂಗಿಂದ ಹಿಡ್ದು ನಾನು ಐರನ್ ನೀಡಲ್ನೇ ನಾನು ಯೂಸ್ ಮಾಡಿರೋದು. ನೀಡಲ್ ಆದಮೇಲೆ ನಮಗೇನು ಬೇಕು ಅಂದರೆ ಮೇಯ್ನಾಗಿ ಟೇಪು, ಕಟರ್, ಸ್ಕೇಲ್ ಆ್ಯಂಡ್ ಪೆನ್ಸಿಲ್ ಆ್ಯಂಡ್ ಗಮ್. ಇದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ವಾಟರ್ ಗಮ್ ಬೇರೆ ಬರುತ್ತೆ, ಅದು 700 ಅಂತ ಅದ್ರ ಹೆಸರು, ಅದನ್ನಾದರೂ ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ನಾವು ಚೈನ್ ಸ್ಟಿಚ್ ಆಗೋಕ್ಕೆ ಈ ಥರದ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತೀವಿ. ಇದು ಒಂದು 753 ನಂಬರ್ದು ಮಾ ಶಕ್ತಿ ಜರಿ ಆ್ಯರಿ ಅಂತ ಆರ್ಟ್ ಅಂತ, ಇದನ್ನಾದರೂ ನಾವು ಯೂಸ್ ಮಾಡ್ಬೋದು. ಇದು A1 ಬ್ರ್ಯಾಂಡ್ ಕೂಡ, ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಡಯಾಲ್ಜಿ ಈ ನಂಬರ್ದು ಕೂಡ, ಈ ಕಂಪ್ನಿದು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನೇ ನಾನು ಯೂಸ್ ಮಾಡೋದು. ಇದರಲ್ಲಿ ಕಾಪರು, ಸಿಲ್ವರ್, ಇದು ಗೋಲ್ಡು, ಇದು ಒಂಥರ ಗೋಲ್ಡ್ ಕಲರು ಬರುತ್ತೆ. ನಾನು ಈ ಥರದ್ರಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ ಜರಿ ಥ್ರೆಡ್ ತಗೊಳ್ಳುವಾಗ ನಾವು ಒಂದು ಗಮನದಲ್ಲಿಟ್ಕೋಬೇಕು, ಇದ್ರ ಒಳಗಡೆ ಈ ಥರ ದಾರ ಇರೋವಂಥದ್ದನ್ನೇ ಯೂಸ್ ಮಾಡಬೇಕು. ಸ್ವಲ್ಪ ಕಟ್ಟಾಗದೇ ಇರೋವಂಥದ್ದನ್ನೇ, ಆದಷ್ಟು ಕಟ್ಟಾಗದೇ ಇರೋವಂಥ ಒಳ್ಳೆ ಕಂಪ್ನಿದೆ ನೋಡಿ ತೊಗೋಬೇಕು. ಸಿಲ್ಕ್ ಥ್ರೆಡ್ಡಲ್ಲಿ KBC ಅಂತ ಬಿಟ್ಟರೆ ರಾಜ ಅಂತ. ನಾನು ಆಲ್ಮೋಸ್ಟ್ ಈ ಕಂಪ್ನಿದೆ ಯೂಸ್ ಮಾಡೋದು. ಥ್ರೆಡ್ ಬೇಗ ಕಟ್ಟಾಗಲ್ಲ, ಇದನ್ನೇ ನಾನು ಯೂಸ್ ಮಾಡೋದು. ಮತ್ತು ಶುಗರ್ ಬೀಡ್ ಬೇಕಾಗುತ್ತೆ. ಶುಗರ್ ಬೀಡಲ್ಲಿ ನಾನು 3 ಕಲರ್ಸ್ನ ತೋರಿಸ್ತಾ ಇದ್ದೀನಿ. ಗೋಲ್ಡು, ಇದು ಕಾಪರು, ಇದು ಆ್ಯಂಟಿಕ್ ಕಲರು. ನಾನು ಪ್ರೆಸ್ಟೋ ಇದೇ ಕಂಪ್ನಿದೆ ನಾನು ಯೂಸ್ ಮಾಡೋದು. ಈ ಕಂಪ್ನಿದೆ ಚೆನ್ನಾಗಿ ಬರೋದು, ಕಲರ್ ಕೂಡ ಹೋಗಲ್ಲ. ಈ ಕಂಪ್ನಿದೆ ನಾನು ಯೂಸ್ ಮಾಡೋದು. ಶುಗರ್ ಬೀಡ್ ಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ 10 ಗ್ರಾಮ್ ಆ ಥರ ತೊಗೊಳ್ಳಿ. ಈ ಥರ ತುಂಬ ತೊಗೊಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗು ನೋಡಿಬಿಟ್ಟು ತೊಗೊಳ್ಳಿ. ಮತ್ತು ಬಂಚ್ ಬೀಡ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇದು ಜಸ್ಟ್ ಇದು 5 ಬಂಚ್ ಬರುತ್ತೆ ಒಂದು ಇದರಲ್ಲಿ. ನೀವು ಒಂದೊಂದು ಬಂಚ್ ಅಷ್ಟೇ ತೊಗೋಬೋದು, ಇಲ್ಲ ಬೇಕು ಅಂದರೆ ಎರಡೆರಡು ಎಳೆ ಕೊಡಿ ಅಂದ್ರೂ ಕೊಡ್ತಾರೆ, ಆ ಥರನೂ ತೊಗೋಬೋದು. ಇದು 2 mm ಬೀಡು, ಇದು 3 mm ಬಂಚ್ ಬೀಡು, ಇದು 4 mm ಬಂಚ್ ಬೀಡು. ಇದನ್ನು ನೀವು ಬೀಡ್ ವರ್ಕ್ ಕಲಿಯೋ ತನಕ ಸ್ವಲ್ಪ ಒಂದೊಂದು ಎಳೆ 2 ಎಳೆನ ಮಾತ್ರ ತೊಗೊಂಡು ಯೂಸ್ ಮಾಡಿ. ಬಂಚ್ ಬೀಡಲ್ಲಿ ಇದು
3 mm ಬಾದಾಮಿ ಕಲರ್ದು, ಇದು ವೈಟ್ ಕಲರು, ಇದು ಕಾಪರ್ ಕಲರು, ಇದು ಕಾಪರ್ ಕಲರ್ದು 3 mm ಬೀಡು. ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ ಬೇಸಿಕ್ ಕಲಿಬೇಕಾದ್ರೆ ನೀವು ಇದನ್ನೆಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಅಂತ ತೋರಿಸ್ತಿದ್ದೀನಿ. ಬೇಸಿಕ್ ಕ್ಲಾಸಲ್ಲಿ ಸ್ಟೋನ್ ಲೇಸ್ ಕೂಡ ಬೇಕಾಗುತ್ತೆ. ನಾನು ಮೀಡಿಯಮ್ ಸೈಜ್ನ ಯೂಸ್ ಮಾಡೋದ್ರಿಂದ ನಾನು ಮೀಡಿಯಮ್ ಸೈಜ್ದೇ ಸ್ಟೋನ್ ಲೇಸ್ನ ತೊಗೊಂಡಿನಿ. ಇದು ಗೋಲ್ಡ್ ಕಲರು, ಇದು ವೈಟ್ ಕಲರು. ವೈಟ್ ಕಲರೇ ನನಗೆ ತುಂಬ ಯೂಸ್ ಆಗಿರೋದು, ಹಾಗಾಗಿ ಇದು ಬಂಡಲೇ ನಾನು ತೊಗೊಂಡಿದ್ದು. ಅದು ಖಾಲಿ ಆಗಿರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಒಂದು 5 ಮೀಟರ್ ತೊಗೊಂಬಂದಿದ್ದೀನಿ. ಇದು ಬಂಡಲೇ, ಇದು ಅಷ್ಟು ಖರ್ಚಾಗಿಲ್ಲ. ವೈಟ್ ಕಲರೇ ನನ್ನದು ತುಂಬ ಯೂಸ್ ಆಗಿರೋದು. ಬೇಸಿಕ್ ಕ್ಲಾಸ್ಗೆ ಸ್ಟೋನ್ ಲೇಸು ಬೇಕಾಗುತ್ತೆ. ನೀವು ಕಲಿಬೇಕಾದ್ರೆ ಇದರಲ್ಲೂ ಸುಮಾರು ಕಲರ್ಸ್ ಇದ್ದಾವೆ. ನೀವು ಕಲಿಯೋಕ್ಕೆ ಜಸ್ಟ್ 1 ಮೀಟ್ರ್ ಅಷ್ಟೇ ತೊಗೊಂಬಂದಿಟ್ಕೊಳ್ಳಿ. ಹಾಗೆ ಇದು ಬಂದು ಗೋಧಿ ಬೀಡ್ ಅಂತ ಬರುತ್ತೆ. ಇದು ಗೋಧಿ ಬೀಡು, ಇದು ವೈಟ್ ಕಲರು. ಇದು ಕೂಡ ಲೆಂತಿ ಬೀಡು ಬರುತ್ತೆ. ಇದು ಕಾಪರ್ ಕಲರು, ಇದು ಗೋಲ್ಡು, ಇದು ಸಿಲ್ವರ್ ಆ್ಯಂಡ್ ವೈಟ್ ಎರಡಕ್ಕೂ ಯೂಸ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಗೋಲ್ಡ್ ಕಲರ್ ಅಷ್ಟೇ ತೊಗೊಂಬಂದು ಇಟ್ಕೊಳ್ಳಿ. ಪರ್ಫೆಕ್ಟ್ ಆದಮೇಲೆ ನಿಮಗೆ ವರ್ಕ್ ಪರ್ಪಸ್ಸಿಗೆ ಬೇಕು ಅಂದರೆ ನೀವು ಕಾಪರ್ ಕಲರು ಸಿಲ್ವರ್ ಕಲರನ್ನು ತೊಗೊಂಬಂದು ಇಟ್ಕೋಬೋದು. ಮತ್ತು ಕಟ್ ಬಿಡಬೇಕಾಗುತ್ತೆ. ಇದು ಗೋಲ್ಡ್ ಕಲರು, ಇದು ಸಿಲ್ವರ್, ಇದು ಗ್ಲಾಸ್ ಬೀಡ್ ಅಂತ ಸಿಲ್ವರ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಕಟ್ ಬೀಡಲ್ಲೇ ಸ್ಮಾಲ್ ಸೈಜು. ಸ್ಟಾರ್ಟಿಂಗು ಈ ಸೈಜ್ದು ಮೀಡಿಯಮ್ ಸೈಜ್ದು ಕಟ್ ಬೀಡನ್ನ ತೊಗೊಂಡಿಟ್ಕೊಳ್ಳಿ. ಆಮೇಲೆ ಬೇಕಾದರೆ ಪರ್ಫೆಕ್ಟ್ ಆದಮೇಲೆ ನಿಮಗೆ ವರ್ಕ್ ಬೇಕಾದರೆ ಜಾಸ್ತಿ ತೊಗೊಳ್ಬಂತು. ಜಸ್ಟ್ ಎಲ್ಲ 10 ಗ್ರಾಮ್ ಅಷ್ಟೇ ತೊಗೊಳ್ಳಿ. ಇದು ಜರ್ದೋಸಿ ಅಂತ, ಇದು ಆ್ಯಂಟಿಕ್ ಕಲರು, ಇದು ಗೋಲ್ಡು, ಇದು ಬೇರೆ ಥರ ಗೋಲ್ಡು. ಇದು ಕೂಡ ಆ್ಯಂಟಿಕಲ್ಲಿ ಸ್ವಲ್ಪ ಶೈನಿಂಗ್ ಬ್ಲ್ಯಾಕ್ ಬರುತ್ತೆ. ಇದು ಸಿಲ್ವರು, ಇದು ಸಿಲ್ವರಲ್ಲಿ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ. ಇದು ನಕ್ಷಿ ಅಂತ, ಜಸ್ಟ್ ನೀವು ಈ ನಕ್ಷಿ 10 ಗ್ರಾಮು ಹಾಗೆ ಮತ್ತು ಜರ್ದೋಸಿ ಯಾವುದಾದ್ರೂ ಕಲರ್ ಆಗ್ಬೋದು, ಇದೊಂದು 10 ಗ್ರಾಮ್ ಅಷ್ಟೇ ತೊಗೊಳ್ಳಿ. ಇಷ್ಟು ವೆರೈಟೀಸ್ ಇರುತ್ತೆ ಅಂತ ನಾನು ನಿಮಗೆ ಜರ್ದೋಸಿಲಿ ಇಷ್ಟು ವೆರೈಟೀಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇದು ಚಮಕಿ ಅಂತ, ಚಮಕಿಲಿ ಇದು ಮೀಡಿಯಮ್ ಸೈಜು ಗೋಲ್ಡ್ ಕಲರು, ಹಾಗೆ ಇದು ಸ್ಮಾಲ್ ಸೈಜು ಗೋಲ್ಡಲ್ಲಿ ಇನ್ನೊಂದು ವೆರೈಟಿ. ಇದು ಫ್ಲವರ್ ಚಮಕಿ ಅಂತ, ಈ ಥರ ವೆರೈಟೀಸ್ ಕೂಡ ಸಿಗುತ್ತೆ. ಇದು ಮೀಡಿಯಮ್ ಸೈಜು ಚಮಕಿಲೆ ಗೋಲ್ಡ್, ಆ್ಯಂಟಿಕ್ ಗೋಲ್ಡು. ಇದು ಗ್ರೀನ್ ಕಲರು ಸ್ಮಾಲ್ ಸೈಜ್ ಚಮಕಿ. ಇದು ಚಕ್ರಿ ಅಂತ, ಇದು ಕೂಡ ಬೇಸಿಕ್ ಕ್ಲಾಸ್ಗೆ ಯೂಸ್ ಆಗುತ್ತೆ. ಇದೆಲ್ಲನೂ ಬೇಕಂತ ಏನಿಲ್ಲ. ಮೀಡಿಯಮ್ ಸೈಜ್ ಚಮಕಿ ಹಾಗೆ ಚಕ್ರಿ, ಫ್ಲವರ್ ಚಮಕಿನೂ ಕೂಡ 10 ಗ್ರಾಮ್ ತಂದಿಟ್ಕೊಂಡಿರಿ. ಹಾಗೆ ಟ್ಯೂಬ್ ಬೀಡ್, ಕಟ್ ಬೀಡ್ ಅಂತ ತೋರಿಸಿದ್ನಲ್ಲ ಅದರಲ್ಲಿ ಇದು ಬಿಗ್ ಸೈಜು. ಇದು ಟ್ಯೂಬ್ ಬೀಡ್ ಅಂತಾರೆ ಇದಕ್ಕೆ, ಟ್ಯೂಬ್ ಬೀಡು. ಅದರಲ್ಲೇ ಇನ್ನೊಂದು ಥರ ಕಲರ್ ಇದು ಗೋಲ್ಡಲ್ಲಿ. ಹಾಗೆ ಬೇಸಿಕ್ ಕ್ಲಾಸ್ಗೆ ಲಕ್ಷ್ಮಿ ಪೆಂಡೆಂಟು, ಇದು ಕೂಡ ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೆ ತಂದಿಟ್ಕೊಂಡಿದ್ದು. ಅದಾದಮೇಲೆ ನಂಗೆ ಯೂಸ್ ಆಗಿಲ್ಲ. ನೀವು ನೋಡಿ 10 ಗ್ರಾಮ್ ಅಷ್ಟೇ ತೊಗೊಂಡಿಟ್ಕೊಳ್ಳಿ. ಕಲಿಬೇಕಾದ್ರೆ ತೊಗೊಂಡಿದ್ದು ನಾನು ಕೂಡ. ಇದಿಷ್ಟು ಬೇಕಾಗುತ್ತೆ. ಮತ್ತು ಕ್ರಿಸ್ಟಲ್ ಸ್ಟೋನು, ಇದರಲ್ಲಿ ಎಲೆ ಶೇಪು ಹಾಗೆ ರೌಂಡ್ ಶೇಪು, ಹೀಗೆ ರೌಂಡ್ ಶೇಪಿಂದು ಸ್ಟಿಚ್ ಮಾಡೋದು ಕೂಡ ಸಿಗುತ್ತೆ. ಮತ್ತು ಈ ಥರದ್ದು ಮಲ್ಟಿ ಕಲರು, ಇದರಲ್ಲಿ ತುಂಬಾ ಸಿಗುತ್ತೆ. ಇದಕ್ಕೆ ಕ್ಲಿಪ್ ಸ್ಟೋನ್ ಅಂತ ಹೇಳ್ತಾರೆ. ಇದು ಕ್ವಾಲಿಟಿ ಈ ಸ್ಟೋನ್ಗಿನ ಈ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಸುಮಾರು ಥರ ವೆರೈಟಿ ಇದೆ. ನಾನು ಜಸ್ಟ್ ನಿಮಗೆ ಬೇಸಿಕ್ ಕ್ಲಾಸ್ಗೆ ಏನು ಬೇಕೋ ಅಷ್ಟನ್ನೇ ಹೇಳ್ತಾ ಇದ್ದೀನಿ. ನೀವು ಇಷ್ಟನ್ನು ತೊಗೋಬೇಕಂತೇನಿಲ್ಲ. ರೌಂಡ್ ಸೈಜ್ದು ಹಾಗೂ ಎಲೆ ಶೇಪಿಂದು, ಹಾಗೆ ಇದೊಂದು ಸ್ಟಿಚ್ ಮಾಡೋದೊಂದು ತೊಗೊಂಡ್ರೆ ಸಾಕು ಬೇಸಿಕ್ ಕ್ಲಾಸ್ಗೆ.
ಹಾಗೆ ಈ ಥರದ್ದು 30 ಪೀಸಸ್ ಇರೋವಂಥದ್ದು ಸೇವಿಂಗ್ ನೀಡಲ್ಸ್ ಬೇಕಾಗುತ್ತೆ. ಈ 6 ದಾರದ ವರ್ಕ್ಗೆ ಬೇಕಾಗುತ್ತೆ. ಮತ್ತು ಈ ಥರ ವೈಟ್ ಕಾರ್ಬನ್ ಶೀಟು, ಇದು ಟ್ರೇಸಿಂಗ್ ಪೇಪರ್ ಅಂತ, ಈ 2 ಕೂಡ ಬೇಕಾಗುತ್ತೆ. ಹಾಗೆ ಕ್ಲಾತ್ ಬೇಕಾಗುತ್ತೆ. ಸ್ಟ್ಯಾಂಡ್ಗೆ ರಿಂಗ್ಗೆ ನಾನು ಕ್ಲಾತ್ ಹೆಂಗೆ ಹಾಕೋದು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ನೋಡಿದ್ರಲ್ಲ ಆ್ಯರಿ ವರ್ಕಿಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ. ನೀವು ಈ ಥರ ಬಟ್ಟೆನಾದರೂ ತೊಗೋಬೋದು, ಅಥವಾ ಪಾಪ್ಲಿನ್ ಅಂತ ಬಟ್ಟೆ ಬರುತ್ತೆ, ಆ ಬಟ್ಟೆನಾದರೂ ಸ್ಟಾರ್ಟಿಂಗ್ ಕಲಿಯೋಕ್ಕೆ ಅದು ತುಂಬ ಚೆನ್ನಾಗಾಗುತ್ತೆ, ಆ ಬಟ್ಟೆನಾದರೂ ತೊಗೋಬೋದು. ನೋಡಿದ್ರಲ್ಲ ವರ್ಕ್ಗೆ ಬೇಸಿಕ್ ಕಲಿಯೋಕ್ಕೆ ಏನೇನು ಬೇಕು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.